ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಎಲ್ರಿಗೂ ನಮಸ್ಕಾರ. ವಿಕೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂತು, ಗೃಹ ಜ್ಯೋತಿ ಯೋಜನೆ ಬಂತು, ಫ್ರೀ ಬಸ್ ಬಂತು, ಇವೆಲ್ಲ ಬಂತು. ಈ ತಿಂಗಳಿಂದ ಒಂದೊಂದನ್ನೇ ನಿಲ್ಲಿಸ್ತಾ ಇದ್ದಾರೆ. ಆಲ್ರೆಡಿ ಗೃಹಲಕ್ಷ್ಮಿಲಿ ಈಗ ಬಯೋಮೆಟ್ರಿಕ್ನ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಬಯೋಮೆಟ್ರಿಕ್ ಗೊತ್ತಲ್ಲ, ಹೋಗಿ KYC ಮಾಡಿಸ್ಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯಾರಿಗೂ ಬರಲ್ಲ, ಸರಿನಾ? ಈಗ ಗೃಹ ಜ್ಯೋತಿಗೆ ಹೋಗೋಣ. ಗೃಹ ಜ್ಯೋತಿ ಹೋದ ತಿಂಗಳು ಏನಿತ್ತು, 200 ಯೂನಿಟ್ ಒಳಗಡೆ ಯೂಸ್ ಮಾಡಿದ್ರೆ 0 ಅನ್ನೋದಿತ್ತು ಅಲ್ವಾ? ಅದು 3 ವರ್ಷದಿಂದನೂ ಇದೆ. ಈಗೇನು ಮಾಡ್ತಾ ಇದ್ದಾರೆ, ಈ ತಿಂಗಳಿಂದ ನೀವು ಕರೆಂಟ್ ಬಿಲ್ಲು ನಿಮ್ಮ ಪಕ್ಕದಲ್ಲಿ ಇದ್ದರೆ ಎತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರ ಮನೆಗೂ, ಪ್ರತಿಯೊಬ್ಬರ ಮನೆಗೂ ಕರೆಂಟ್ ಬಿಲ್ಲು ಜಾಸ್ತಿ ಬಂದಿರೋದು. ಏನಕ್ಕೆ ಬಂದಿದೆ ಅದಕ್ಕೆ ಉತ್ತರ DK ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರೇ ಕೊಡಬೇಕು. ಕೊಡ್ತಾರೇನೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರು ಇರೋವರೆಗೂ ಎಲ್ಲ ಉಚಿತ. ಅಂದರೆ ಎಲ್ಲ ಉಚಿತ ಅಂದರೆ ಎಲ್ಲನೂ ಅಲ್ಲ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಬಸ್ಸು ಇದು ಉಚಿತ ಇತ್ತು. ಈಗ ಗೃಹ ಜ್ಯೋತಿ ಏನಿದೆ, CM ಚೇಂಜ್ ಆಗಿದ ತಕ್ಷಣ ರೂಲ್ಸು ಚೇಂಜ್ ಆಗಿಬಿಟ್ಟಿದೆ. ಈ ತಿಂಗಳೆಲ್ಲ ಕರೆಂಟ್ ಬಿಲ್ಲು ಜಾಸ್ತಿ ಬಂದಿದೆ. 136 ಯೂನಿಟ್ ಯೂಸ್ ಮಾಡಿದ್ರು 900 ರೂಪಾಯಿ ಬಂದಿದೆ. ಗೊತ್ತಿಲ್ಲ ಅದು ಏನಕ್ಕೆ ಯೂಸ್ ಮಾಡಿದ್ದಾವೆ, ಏನಕ್ಕೆ ಹಾಕಿದ್ದಾರೆ ಬಿಲ್ಲು ಅಂತ. ತಲೆ ಆಲ್ರೆಡಿ ಕೆಟ್ಟೋಗ್ತಾ ಇದೆ. ಇನ್ನೂ ಮುಂದಿನ ದಿನಗಳಲ್ಲಿ ಏನು ನೋಡಬೇಕು ಅಂತ. ಈ ವರ್ಷ ಅದ್ಭುತವಾದ ಸುದ್ದಿಗಳು ಯಾವ್ದು ಅಂದರೆ, ಒಂದು ಪೆಟ್ರೋಲ್ ಬಿಲ್ಲು ಜಾಸ್ತಿ ಆಗಿರೋದು, ಪೆಟ್ರೋಲ್ ರೇಟ್, ಸರಿನಾ? ಇನ್ನೊಂದು ಗ್ಯಾಸ್ ಬಿಲ್ಲು 3 ಸಲ ರೈಸ್ ಮಾಡಿರೋದು. ಇಲ್ಲಿ ಕೇಳಿದ್ರೆ ಅಲ್ಲಿರೋರ್ಗೆ ಹೇಳ್ತಾರೆ, ಅಲ್ಲಿರೋರ್ಗೆ ಕೇಳಿದ್ರೆ ಇಲ್ಲಿರೋರು ಹೇಳ್ತಾರೆ ಸಬ್ಸಿಡಿ ಅಂತೆ, ಟ್ಯಾಕ್ಸ್ ಅಂತೆ, ಮಗದೊಂದು ಮತ್ತೊಂದು. ಸತ್ತೋಗ್ಬಿಡ್ರೆ ಹೆಂಗೆ. ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ, ಅದಕ್ಕೆ ಈಗ ಕಡ್ಡಾಯವಾಗಿ KYC ಮಾಡಬೇಕು, ಬಯೋಮೆಟ್ರಿಕ್ ಅದೇನೋ ಮಾಡಬೇಕಂತೆ. ಅದನ್ನು ಹೆಣ್ಮಕ್ಳು ದಯವಿಟ್ಟು ಹೋಗಿ ಹತ್ತಿರದಲ್ಲಿರೋ ಸೈಬರ್ ಸೆಂಟ್ರು ಇಲ್ಲ ಬ್ಯಾಂಗ್ಳೂರಿಗೆ ಹೋಗಿ ಫಸ್ಟ್ ಮಾಡಿಸ್ಕೊಳ್ಳಿ. ಪಾಪ ಡಿಪೆಂಡ್ ಆಗಿರ್ತೀರ, ಏನೋ ಒಂದು 2,000 ಬರುತ್ತೆ, ಮಕ್ಕಳಿಗೆ ಏನೋ ಕೊಡ್ಸೋಣ, ಇಲ್ಲ ನಾನೇನೋ ಪ್ಲ್ಯಾನ್ ಮಾಡೋಣ ಅಂತ ಡಿಪೆಂಡ್ ಆಗಿರ್ತೀರ 2,000 ರೂಪಾಯಿಗೆ. ಇಲ್ಲ ಸಿದ್ದರಾಮಯ್ಯಗೆ ಬೈಯಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಟೈಮಿಂದ. ಅದಕ್ಕೆ ಬೈಬೇಕಾಗಿರೋದು ಈಗಿರೋ CMಗೆನೆ, ಬಂದಿಲ್ಲ ಅಂದರೆ. ಇನ್ನು ಬಸ್ಸು ಫ್ರೀ ಅಂದರೆ CM ಆಗಿದ ತಕ್ಷಣವೇ ಗಂಡು ಮಕ್ಳಿಗೂ ಫ್ರೀ ಅಂದರೆ ಗಂಡು ಮಕ್ಳಿಗೆ ಅಂದರೆ ಎಲ್ಲರಿಗೂ ಅಲ್ಲ, ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಓನ್ಲಿ ಉಚಿತ ಪಾಸ್ ಕೊಡಬೇಕು ಅಂತ ಅನೌನ್ಸ್ ಮಾಡಿದ್ರು. ಒಳ್ಳೆ ವಿಚಾರ ಅಂತ ಅನ್ಕೊಳ್ಳೋದ್ರಲ್ಲಿ ಗೃಹ ಜ್ಯೋತಿ ಇನ್ನೇ ಕಿತ್ತಾಕ್ಬಿಟ್ರು. ನೆಕ್ಸ್ಟು ಗೃಹಲಕ್ಷ್ಮಿ ಅದು ಕಿತ್ತಾಕ್ತಾರೆ. ನೆಕ್ಸ್ಟು ಬಸ್ಸು ಹೆಣ್ಮಕ್ಳಿಗೆ ಫ್ರೀ ಇರೋದು, ಅದು 100% ಇನ್ನೊಂದು ವರ್ಷದಲ್ಲಿ ಹೊಗೆ ಹಾಕೊಳ್ಳೋ ಥರನೇ ಇದೆ. ಅದನ್ನು ಇನ್ನು 2 ವರ್ಷ ಅಧಿಕಾರ ಇದೆ ಕಾಂಗ್ರೆಸ್ ಅವ್ರದ್ದು. ಏನೇನು ಮಾಡ್ತಾರೆ ನೋಡಬೇಕು. ಅದ್ಭುತವಾದ ಕೆಲಸಗಳನ್ನ ಮಾಡಿರೋಂಥ ಸಿದ್ದರಾಮಯ್ಯನ ತೆಗೆದು ಇನ್ನೊಬ್ಬರನ್ನ ಕೂಡಿಸಿದ್ದಾರೆ. ಕೂಡಿಸ್ಲಿ, ಒಳ್ಳೆಯದೇ. ಬದಲಾವಣೆ ಬೇಕ್ರಿ, ಬೇಡ ಅಂತ ನನ್ನ ಮಗ ಹೇಳಿದ್ದು. ಬದಲಾವಣೆ ಬೇಕು. ಹಂಗೆ ಅಂದ್ಬಿಟ್ಟು ಜನಗಳಿಗೆ ತಲೆ ಹುಳ ಬಿಡ್ಕೊಂಡು, ಜನಗಳು ನೆಮ್ಮದಿ ಹಾಳು ಮಾಡಿಕೊಂಡು, ಬಿ ಖಾತಾ ಹೋಗಿ ಎ ಖಾತಾ ಮಾಡಿಸ್ತಾ ಇದ್ದೀನಿ ಅಂತ ಅದಕ್ಕೂ ಅಷ್ಟು ದುಡ್ಡು ಇಸ್ಕೊಂಡು, ಏನಿದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಅನುಭವಿಸ್ಬೇಕು ಜನಗಳು. ಒಟ್ಟಿನಲ್ಲಿ ಯಾರು ಗೊತ್ತಾ, ಕ್ವಶನ್ ಯಾರು ಆಗ್ತಾರೆ, ಅವರು ಈ ದೇಶದ ವಿರೋಧಿ ಆಗ್ತಾರೆ, ಅಂದರೆ ದೇಶ ದ್ರೋಹಿ ಆಗ್ತಾರೆ. ಯಾವ ಪಕ್ಷಕ್ಕಾದರೂ ಮಾತಾಡಿ, BJPಗಾದರೂ ಮಾತಾಡಿ, ಕಾಂಗ್ರೆಸ್ಗಾದರೂ ಮಾತಾಡಿ, ಇನ್ನೂ ಬಿಡಿ ಸ್ಮಾಲ್ ಪಕ್ಷಗಳಿದ್ದಾವೆ, ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅವರು ಅಧಿಕಾರಕ್ಕೆ ಬಂದಿಲ್ಲ. TVK ಬಂದಿದೆಯಲ್ವಾ? ಹೌದು, TVK ಏನಕ್ಕೆ ಬಂದಿರೋದು? ವಿಜಯ್ಗಿರೋ ಕ್ರೇಜಿಗೆ ಬಂದಿರೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಲ್ಲ. ವಿಜಯ್ ಅಷ್ಟು ವರ್ಕ್ ಮಾಡಿದ್ದಾರೆ, ವಿಜಯ್ ಅಷ್ಟು ಫ್ಯಾನ್ಸ್ನ ಸಂಪಾದನೆ ಮಾಡಿ ಬಂದಿರೋದು, ಸರಿನಾ? ವಿಜಯ್ ಅವ್ರೇನೋ ತಮಿಳ್ನಾಡಲ್ಲಿ ಹಿಂಗಂತ ಹೇಳಿದ್ದಾರೆ ಮಾಡ್ತೀನಿ ಅಂತ. ಮಾಡಿದ್ಮೇಲೆ ನೋಡೋಣ. ಇನ್ನೂ 5 ವರ್ಷ ಇರ್ತಾರಲ್ವ ವಿಜಯ್ ಅವರು, ಇರ್ತಾರೆ, ಸರ್ಕಾರನೂ ಇರುತ್ತೆ, ನೋಡೋಣ ಮುಂದಿನ ದಿನಗಳಲ್ಲಿ ತಮಿಳ್ನಾಡವರು ಏನೇನು ಅನುಭವಿಸ್ತಾರೆ. ಒಟ್ಟಿನಲ್ಲಿ ಗೃಹ ಜ್ಯೋತಿ ನಂಬ್ಕೋಬೇಡಿ, ಗೃಹಲಕ್ಷ್ಮಿನೂ ನಂಬ್ಕೋಬೇಡಿ. ಬಸ್ಸಲ್ಲಿ ಹೋಗ್ತಾ ಇದ್ದೀರ ಗೊತ್ತಾ, ಆಧಾರ್ ಕಾರ್ಡ್ ಇಟ್ಕೊಂಡು, ಅದನ್ನು ನಂಬ್ಕೋಬೇಡಿ. ಫ್ರೀಯಾಗಿ ಸಿಗ್ತಾ ಇರೋದು ಒಂದೇ, ಏನು ಅಂತ ಕೇಳಿ, ಗಾಳಿ. ಅದೊಂದೇ ಸದ್ಯಕ್ಕೆ ಫ್ರೀಯಾಗಿ ಸಿಗ್ತಿರೋದು. ಅಂದರೆ ಇಲ್ಲಿ ನ್ಯಾಚುರಲ್ ಆಗಿ ಸಿಗ್ತಿರೋದು. ಹಾಸ್ಪಿಟ್ಲಿಗೆ ಹೋಗಿ ಉಸಿರಾಟಕ್ಕೆ ತೊಂದರೆ ಅಂದರೆ ಅದಕ್ಕೂ ಒಂದು ಮಿಷಿನ್ ಇಟ್ಟು ಬಾಯಿಗಿಡ್ತಾರೆ, ಒಂದು ಸಿಲಿಂಡರ್ ಫಿಕ್ಸ್ ಮಾಡಿರ್ತಾರೆ, ಅಲ್ಲಿಂದ ಗಾಳಿ ತೊಗೋಬೇಕು ಮುಂದಿನ ದಿನಗಳಲ್ಲಿ. ಬೋಲೋ ಸರ್ಕಾರಕ್ಕೆ ಅಂದಿದ ತಕ್ಷಣ ನೀವೆಲ್ಲ ಜೈ ಅನ್ಕೋಬೋದು ಆ ಕಡೆಯಿಂದ ಕೂತ್ಕೊಂಡು, ಯಾರ್ಯಾರು ನೋಡ್ತಾ ಇದ್ದೀರಾ ಅವರು.
ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ಭವಿಷ್ಯ ಈಸಿಯಾಗಿ ಕಣ್ಮುಂದೆ ಡಿಸ್ಪ್ಲೇ ಆಗ್ತಿದೆ ಏನಾಗುತ್ತೆ ಅಂತ. ಒಳ್ಳೇದು ಮಾಡಿದ್ರೆ 100% ಜನ ಕೈ ಹಿಡಿತಾರೆ, ಕೆಟ್ಟದ್ದು ಮಾಡಿದ್ರೆ ಜನ ನೆಮ್ಮದಿಯಾಗಿ ಮನೆಯಲ್ಲಿ ಟಿವಿ ನೋಡಿಕೊಂಡು ಎಂಜಾಯ್ ಮಾಡುವಂತನೂ ಕೂರಿಸ್ತಾರೆ. ಇರ್ಲಿ ನೋಡೋಣ, ಮುಂದಿನ ದಿನಗಳ ಸರ್ಕಾರಕ್ಕೆ ಜನಗಳ ಆನ್ಸರ್ ಕೊಡ್ತಾರೋ ಇಲ್ಲ ಸರ್ಕಾರನೇ ಜನಗಳಿಗೆ ಆನ್ಸರ್ ಕೊಡುತ್ತಾ ನೋಡೋಣ. ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಫ್ರೀ ಬಸ್ಸು ಇವೆಲ್ಲ ಮುಂದಿನ ದಿನಗಳಲ್ಲಿ ಪಕ್ಕಾ ಸ್ಟಾಪ್ ಆಗೋದು ಕನ್ಫರ್ಮ್ ಆಗೀತಾ ಇದೆ. ನೋಡೋಣ. ಈ ವಿಡಿಯೋ ಮಾಡಿರೋ ಉದ್ದೇಶ ಒಂದೇ, ದಯವಿಟ್ಟು ಫ್ರೀ ಅಂದ್ಕೊಂಡು ಅದ್ರ ಹಿಂದೆ ಹೋಗ್ಬೇಡಿ. ಅದ್ರ ಹಿಂದೆ ಹೋಯ್ತು ಅಂದರೆ ನೀವು ಫ್ರೀಯಾಗಿ ಟಿಕೆಟ್ ತೊಗೊಳ್ತೀರಾ. ನೀವು ಟಿಕೆಟ್ ತೊಗೊಂಡ್ಮೇಲೆ ನಿಮ್ಮನ್ನು ಸುಡೋಕ್ಕೆ, ನಿಮ್ಮನ್ನು ಉಣಕ್ಕೆ ಸರ್ಕಾರದವರು ದುಡ್ಡು ತೊಗೊಳ್ತಾರೆ, ಇದಂತೂ ಕನ್ಫರ್ಮು. ಈ ವಿಡಿಯೋದಲ್ಲಿ ಇಷ್ಟು ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಮಾತಾಡಬೇಕು ಮಾತಾಡೋಣ. ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಸಹಿಸ್ಕೊಂಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. VK ಕನ್ನಡ ಚಾನಲ್ ಇದು, ದಯವಿಟ್ಟು ಒಂಚೂರು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ